ಸ್ನೇಹಿತರೆ, ರೇಷನ್ ಕಾರ್ಡ್ ಉಪಯೋಗ ಪಡೆಯುತ್ತಿರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಬಂತು ವೀಕ್ಷಕರೇ ಒಂದು ಬ್ಯಾಡ್ ನ್ಯೂಸ್. ಹೌದು ಸ್ನೇಹಿತರೆ, ಇಲ್ಲಿ ನಿಮ್ಮ ಬಳಿಯೂ ಕೂಡ ರೇಷನ್ ಕಾರ್ಡ್ ಇದ್ದರೆ ನೀವು ಮಾರ್ಚ್ 31ನೆಯ ತಾರೀಕಿನ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಕೂಡ ಬಂದ್ ಆಗುವ ಚಾನ್ಸಸ್ ಬಹಳಷ್ಟು ಇದೆ ವೀಕ್ಷಕರೇ. ಹೌದು, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಮತ್ತು ಇನ್ನಿತರ ರೇಷನ್ ಕಾರ್ಡ್ ನಿಂದ ಬರುವಂತ ಅಕ್ಕಿ ಕೂಡ ನಿಮ್ಮ ಖಾತೆಗಳಿಗೆ ಇನ್ನು ಮುಂದೆ ಬರುವುದಿಲ್ಲ ವೀಕ್ಷಕರೇ. ಅದಕ್ಕಾಗಿ ನೀವು ಇನ್ನು ಮುಂದೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಚಾಲ್ತಿಯಾಗಿ ಇರಬೇಕು ಅಂದ್ರೆ ನೀವು ತಪ್ಪದೆ ಮಾರ್ಚ್ 31ನೆಯ ತಾರೀಕಿನ ಒಳಗಡೆ ಕಂಪಲ್ಸರಿಯಾಗಿ ಕೂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂದಿರುವಂತದ್ದು. ಹೌದು, ಏನು ಕೆಲಸ ಮಾಡಿದರೆ ಇಲ್ಲಿ ರೇಷನ್ ಕಾರ್ಡ್ ಬಂದ್ ಆಗುವುದಿಲ್ಲ ಅಂತ ನೀವು ಕೇಳ್ತಾ ಇರಬಹುದು ವೀಕ್ಷಕರೇ. ಹೌದು ಸ್ನೇಹಿತರೆ, ನಾನು ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಇಲ್ಲಿ ಏನು ಬಂದಿದೆ ಮತ್ತು ಏನು ಇಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ತಪ್ಪದೆ ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ಸೊ ನೋಡಿ ಸ್ನೇಹಿತರೆ, ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಏಕೆಂದ್ರೆ ನೀವು ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿ ಮಾಹಿತಿ ಗೊತ್ತಾಗಲ್ಲ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಬಂದಿದೆ ಏನು ಇಲ್ಲ ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವ ಮಾಹಿತಿ ಏನು ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರಲಿ ಮತ್ತು ರಾಜ್ಯ ಸರ್ಕಾರದಿಂದ ಆಗಿರಲಿ ಮಾಹಿತಿ ಬಂದರೆ ಆ ಕೆಲಸವನ್ನು ನಾವು ತಪ್ಪದೆ ಮಾಡಬೇಕು ವೀಕ್ಷಕರೇ. ಹೌದು, ಈಗಾಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನು ಕೂಡ ಒಬ್ಬೊಬ್ಬರಿಗೆ ಬರ್ತಾ ಇಲ್ಲ. ಏಕೆಂದರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಒಬ್ಬೊಬ್ಬರಿಗೆ ಬರ್ತಾ ಇಲ್ಲ. ಯಾವ ಕಾರಣದಿಂದ ಬರ್ತಾ ಇಲ್ಲ ಅಂತ ಗೊತ್ತಾ ವೀಕ್ಷಕರೇ? ಯಾವ ಕಾರಣ ಅಂದ್ರೆ ಇದೇ ಇಲ್ಲಿ ರೇಷನ್ ಕಾರ್ಡ್ ಬಂದ್ ಆಗ್ತಾ ಇರುವಂತದ್ದು. ಹೌದು, ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಕೂಡ ಬಂದ್ ಆಗಬೇಡದು ಅಂದ್ರೆ ನೀವು ತಪ್ಪದೆ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು ವೀಕ್ಷಕರೇ. ಹಾಗಿದ್ದರೆ ಯಾವ ಒಂದು ಕೆಲಸ ಅಂತ ನೋಡಿಕೊಳ್ಳುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ರೇಷನ್ ಕಾರ್ಡ್ ಬಂದ್ ಆಗಲಾರದ ಕಾರಣದಿಂದ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು. ಹಾಗಿದ್ದರೆ ಯಾವ ಕೆಲಸ ಅಂತ ನೋಡುವುದಾದರೆ ಸ್ನೇಹಿತರೆ ನೋಡಿ, ಒಂದು ರೇಷನ್ ಕಾರ್ಡ್ ಗಳಲ್ಲಿ 5 ಜನ ಇದ್ದಾರೆ ಅಂತ ಅಂದುಕೊಳ್ಳಿ. ಅಂದ್ರೆ 5 ಜನ ಸದಸ್ಯರು ಇದ್ದಿದ್ದಾರೆ ಅಂತ ಅಂದುಕೊಳ್ಳಿ. ಅದರಲ್ಲಿ ಮೊದಲನೇದಾಗಿ ಮನೆಯ ಯಜಮಾನಿಗೆ ಹೆಸರಿಗೆ ಅದು ರೇಷನ್ ಕಾರ್ಡ್ ಇರುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಅವರ ಒಂದು ಈ KYC ಆಗಿರಬೇಕು. ಹೌದು, ಇಲ್ಲಿ ರಾಜ್ಯ ಸರ್ಕಾರವು ಮತ್ತೊಂದು ಅಪ್ಡೇಟ್ ತಂದಿರುವಂತದ್ದು ವೀಕ್ಷಕರೇ. ಏನೆಂದರೆ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಏನೆಂದ್ರೆ ಅವರು ಸದಸ್ಯರಾಗಿರುವ ಮೇನ್ ಯಾರು ಇದ್ದಿರ್ತಾರಲ್ಲ ಅವರು ಈ KYC ಈಗ ಆಗಿದೆ. ಆದರೆ ಉಳಿದ 4 ಜನ ಸದಸ್ಯರು ಕೂಡ ಅವರು ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ KYC ಯನ್ನು ಮಾಡಿಸಬೇಕು ಎಂಬ ಒಂದು ಸರ್ಕಾರದಿಂದ ಆದೇಶವನ್ನು ಬಂದಿರುವಂತದ್ದು ಸ್ನೇಹಿತರೆ. ಹೌದು ವೀಕ್ಷಕರೇ, ಈ ಒಂದು ಕೆಲಸವನ್ನು ಎಲ್ಲರೂ ಮಾಡಿಸಬೇಕು. ಇದನ್ನು ಲಾಸ್ಟ್ ದಿನಾಂಕ ಮಾರ್ಚ್ 31ನೆಯ ತಾರೀಕಿನ ಒಳಗಡೆ ಮಾಡಿಸಬೇಕು ವೀಕ್ಷಕರೇ. ಹೌದು, ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ರಾಜ್ಯದಲ್ಲಿ ಇರುವಂತ ರೇಷನ್ ಕಾರ್ಡ್ ಉಪಯೋಗ ಪಡೆಯುತ್ತಿರುವ ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ರೇಷನ್ ಕಾರ್ಡ್ ಫಲಾನುಭವಿಗಳ ಖಾತೆಗಳಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಎನ್ನುವ ಒಂದು ಮಾಹಿತಿ ಬಂದಿರುವಂತದ್ದು. ಏಕೆಂದ್ರೆ ನೋಡಿ, ಇಲ್ಲಿ ಫೇಕ್ ರೇಷನ್ ಕಾರ್ಡ್ ಗಳನ್ನು ತೆಗೆಸಿಕೊಂಡು ಈಗಾಗಲೇ ಹಣವನ್ನು ದೋಚುತ್ತಿರುವ ಇಲ್ಲಿ ಫೇಕ್ ರೇಷನ್ ಕಾರ್ಡ್ ಗಳನ್ನು ಬಳಸಿಕೊಂಡು ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಪಡೆದುಕೊಳ್ಳುತ್ತಿರುವಂತದ್ದು. ಅದಕ್ಕಾಗಿ ಸರ್ಕಾರ ಈಗ ಮತ್ತಷ್ಟು ರೆಸ್ಟ್ರಿಕ್ಟ್ ಆಗಿ ಇಲ್ಲಿ ಖಂಡಿತವಾಗಿಯೂ ಕೂಡ ಮತ್ತೊಂದು ಕಾಯ್ದೆ ತಂದಿರುವಂತದ್ದು ವೀಕ್ಷಕರೇ. ಅದಕ್ಕಾಗಿ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರು ಕೂಡ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ರೇಷನ್ ಕಾರ್ಡ್ ಅನ್ನು ಬಂದ್ ಮಾಡುವುದಿಲ್ಲ ವೀಕ್ಷಕರೇ. ಅದಕ್ಕಾಗಿ ನೀವು ಇನ್ನೂ ತನಕ ಈ KYC ಮಾಡಿಸಿಲ್ಲ ಅಂದ್ರೆ ಅತಿ ಬೇಗನೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಮತ್ತು ಕರ್ನಾಟಕವನ್ನು ಇಂಥ ಜಾಗಗಳಿಗೆ ಹೋಗಿ ನೀವು ಕಂಪಲ್ಸರಿಯಾಗಿ ಕೂಡ ಈ KYC ಯನ್ನು ಮಾಡಿಸಿ. ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ರೇಷನ್ ಕಾರ್ಡ್ ಬಂದ್ ಆಗುವುದಿಲ್ಲ ಸ್ನೇಹಿತರೆ. ಇದು ಮಾರ್ಚ್ 31ನೆಯ ತಾರೀಕಿನ ಒಳಗಡೆ ಇರುತ್ತದೆ ಮತ್ತು ನೀವು ಇನ್ನೂ ತನಕ ಬೇರೆ ಬೇರೆ ಚಾನೆಲ್ ಗಳಲ್ಲಿ ಕೂಡ ವಿಡಿಯೋನ ನೋಡಬಹುದು ವೀಕ್ಷಕರೇ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ಈ ಒಂದು ಕೆಲಸವನ್ನು ತಪ್ಪದೆ ಎಲ್ಲಾ ರಾಜ್ಯದಲ್ಲಿ ಇರುವಂತಹ ರೇಷನ್ ಕಾರ್ಡ್ ಮಹಿಳೆಯರಿಗೆ ಎಲ್ಲರೂ ಕೂಡ ಇದೊಂದು ಕೆಲಸವನ್ನು ತಪ್ಪದೆ ಮಾಡಿ ಸ್ನೇಹಿತರೆ. ನೋಡಿ, ರೇಷನ್ ಕಾರ್ಡ್ ಬಗ್ಗೆ ಆಯಿತು ಮತ್ತು ಇಲ್ಲಿ ಫ್ರೀ ಬಸ್ ಪ್ರಯಾಣದ ಮತ್ತೊಂದು ಅಪ್ಡೇಟ್ ಬಂದಿರುವಂತದ್ದು. ಏನೆಂದರೆ ನೋಡಿ, ಇಲ್ಲಿ ಫ್ರೀ ಬಸ್ ಪ್ರಯಾಣ ಬಂದ್ ಮಾಡುವ ಕುರಿತು ಇಲ್ಲಿ ಹಿನ್ನೆಲೆಯನ್ನು ಜಾರಿಗೊಳಿಸಿರುವಂತದ್ದು. ಏನೆಂದರೆ ನೋಡಿ, ಇಲ್ಲಿ ಈಗಾಗಲೇ ಫ್ರೀ ಬಸ್ ಉಪಯೋಗ ಪಡೆಯುತ್ತಿರುವ ಪ್ರತಿಯೊಂದು ಮಹಿಳೆಯರು ಕೂಡ ಇಲ್ಲಿ ಹಣವನ್ನು ಕೊಡಲಾರದೆ ಪ್ರಯಾಣವನ್ನು ಮಾಡುತ್ತಿರುವಂತದ್ದು. ಇದು ಎಲ್ಲರಿಗೂ ಗೊತ್ತೇ ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ನೋಡಿ, ಪುರುಷರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ದುಡ್ಡು ಕೊಡುವವರು ನಾವೇ, ಆದರೆ ನಾವು ನಿಂತುಕೊಂಡು ಪ್ರಯಾಣ ಮಾಡುತ್ತಿದ್ದೇವೆ. ಇದು ಸರ್ಕಾರಕ್ಕೆ ಸರಿ ಕಾಣುತ್ತದೆಯಾ ಅಂತ ಒಂದು ಮನವಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ. ಇದರ ಬಗ್ಗೆ ಇಲ್ಲಿ ಸರ್ಕಾರ ಏನು ಒಂದು ಮಾಹಿತಿ ಎಚ್ಚೆತ್ತುಕೊಂಡಿದೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ. ಮತ್ತು ನೀವು ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಪೂರ್ತಿಯಾದ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮತ್ತು ಫ್ರೀ ಬಸ್ಸಿನ ಮಾಹಿತಿ ಬೇಕಾದರೆ
ನೀವು ಫ್ರೀ ಬಸ್ಸಿನ ಮಾಹಿತಿ ಕೊಡಿ ಅಂತ ನೀವು ನಮಗೆ ಕಮೆಂಟ್ ಕೂಡ ಮಾಡಬಹುದು ಸ್ನೇಹಿತರೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಮತ್ತೊಂದು ಮಾಹಿತಿ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಾನು ಹೇಳಿರುವ ಮೊದಲನೇದಾಗಿ ಮಾರ್ಚ್ 31ನೇ ತಾರೀಕಿನ ಒಳಗಡೆ ರೇಷನ್ ಕಾರ್ಡ್ ನಿಮ್ಮ ಬಳಿ ಉಳಿಯಬೇಕಾದರೆ ಅಂದರೆ ಪ್ರತಿಯೊಬ್ಬರಿಗೂ 15 ಕೆಜಿ ಅಕ್ಕಿ ಕೂಡ ಬರಬೇಕಾದರೆ ನೀವು ತಪ್ಪದೆ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಿಸಿ ಸ್ನೇಹಿತರೆ. ನಿಮಗೆ ಇಲ್ಲಿ ಕಂಪಲ್ಸರಿಯಾಗಿ ಕೂಡ ಅಕ್ಕಿ ಕೂಡ ಬರುತ್ತದೆ ಮತ್ತು ಅಕ್ಕಿ ಹಣವನ್ನು ಕೂಡ ತಪ್ಪದೆ ಬರುತ್ತದೆ. ಐ ಹೋಪ್ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ನಾವು ಇಲ್ಲಿ ಮತ್ತೊಂದು ರೇಷನ್ ಕಾರ್ಡ್ ಆಗಲಿ, ಗೃಹಲಕ್ಷ್ಮಿ ಆಗಲಿ ಮತ್ತು ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ.